ಹಣ ಇದೆ. ಆದರೆ ಅಂಗನವಾಡಿ ಮಕ್ಕಳಿಗೆ ತರಕಾರಿ ಕೊಳ್ಳೋದಕ್ಕೆ 50 ಪೈಸೆಯಲ್ಲಿ ತರಕಾರಿ ಕೊಂಡ್ಕೊಳ್ಳೋದಂತೆ. ಕೊಂಡು ತೋರಿಸಿ ಮಹಾತಾಯಿ, 50 ಪೈಸೆನಲ್ಲಿ ಯಾವ ತರಕಾರಿ ಸಿಗುತ್ತೆ ತೋರಿಸುವ. ಮೆಣಸಿನ್ಕಾಯಿ ಸಿಕ್ಕತ್ತಾ, ಉಳ್ಳಾಗಡ್ಡಿ ಸಿಕ್ಕತ್ತಾ, ಆಲೂಗಡ್ಡೆ ಸಿಕ್ಕತ್ತಾ, ಯಾವ್ದು ಸಿಕ್ಕುತ್ತೆ, ಮುಳುಗಾಯಿ ಸಿಕ್ಕತ್ತಾ, ಯಾವ್ದು ಕೊತ್ತಂಬರಿ ಸೊಪ್ಪು ಸಿಕ್ಕತ್ತಾ, ಯಾವ್ದು ಸಿಕ್ಕುತ್ತೆ ಹೇಳಿ, ಏನು ಸಿಕ್ಕುತ್ತೆ ಅಂತ ದಯಮಾಡಿ ಹೇಳಿ. ಯಾವತ್ತಾರು ತರಕಾರಿ ಚೀಲ ಹಿಡ್ಕೊಂಡು ತರಕಾರಿ ಮಾರುಕಟ್ಟೆಗೆ ಹೋಗಿ ಬಂದು ಆಮೇಲೆ 50 ಪೈಸೆ ಕೊಡ್ತೀರೋ, 5 ರೂಪಾಯಿ ಕೊಡ್ತೀರೋ, ಆಮೇಲೆ ತೀರ್ಮಾನ ಮಾಡಿ. ಒಂದಿನಾರುವೆ ನೀವು ಸಂಪುಟದ ಎಲ್ಲ ಸಚಿವರುಗಳು ತರಕಾರಿ ಸಂತೆಗೆ ಹೋಗಿ, ಮಾರುಕಟ್ಟೆಗೆ ಹೋಗಿ 50 ಪೈಸೆಗೆ ಯಾವ ತರಕಾರಿ ಸಿಕ್ಕುತ್ತೆ ಅಂತೇಳಿ ಸ್ವಲ್ಪ ಕೊಂಡು ತೋರಿಸಿ, ಆಗ 50 ಪೈಸೆ ಕೊಡಿ. ಇನ್ನು ಸ್ಕ್ಯಾನಿಂಗ್ ಮಿಷನ್ನು ಬಂದಾಗಿದ್ದಾವೆ, ಡಯಾಲಿಸಿಸ್ ಮಿಷನ್ನು ಬಂದಾಗಿದ್ದಾವೆ. ಎಕ್ಸ್ರೇ ಮಾಡಿಸ್ಬೇಕು ಅಂದರೆ ದುಡ್ಡು ಕೊಡಬೇಕು, OTPನಲ್ಲಿ ನೀವು ರಿಜಿಸ್ಟರ್ ಮಾಡಿಸ್ಬೇಕು ಅಂದರೆ ದುಡ್ಡು ಕೊಡಬೇಕು. ಈ ಸರ್ಕಾರ ನಿಮ್ಮ ಮನಸ್ಥಿತಿ ಮತ್ತು ನಿಮ್ಮ ಆದ್ಯತೆ ಏನು ಅಂದರೆ ಜೀವ ಉಳಿಸುವ ರೋಗಿಗಳಿಗೆ, ಜೀವ ಉಳಿಸ್ಕೊಳ್ಳೋಕೆ ಬರೋರಿಗೆ ನಿಮ್ಗೆ ಅವ್ರಿಗೊಂದು ಸ್ಕ್ಯಾನಿಂಗ್ ಮಾಡೋ ಯೋಗ್ಯತೆ ಇಲ್ಲ, ನಿಮಗೆ ಫ್ರೀ ಸ್ಕ್ಯಾನಿಂಗು, ಫ್ರೀ ಎಕ್ಸ್ರೇ ಮಾಡುವ ಯೋಗ್ಯತೆ ಇಲ್ಲ ನಿಮಗೆ. ಔಷಧಿ ಸರಬರಾಜು ಬಂದ್ ಮಾಡಿದ್ದೀರಿ. ಈ ಬಂದ್ ಮಾಡಿ ನೀವು ನಿಮ್ಮ ಸರ್ಕಾರ ಇದ್ರೆಷ್ಟು ಬಿಟ್ಟು ನಿಮ್ಮ ಸರ್ಕಾರನೇ ರಾಜ್ಯಕ್ಕೆ ಹೊರೆ. ಮಾನ್ಯ ಉಪಮುಖ್ಯಮಂತ್ರಿಗಳೇ, ಗ್ಯಾರಂಟಿ ರಾಜ್ಯಕ್ಕೆ ಹೊರೆ ಅಲ್ಲ, ನಿಮ್ಮ ಸರ್ಕಾರವೇ ರಾಜ್ಯಕ್ಕೆ ಹೊರೆ. ನೀವು ಭ್ರಷ್ಟಾಚಾರದಲ್ಲಿ ನಂಬರ್ 1 ಇದ್ದೀರಿ ನಿಮ್ಮ ಇಡೀ ಸರ್ಕಾರದಲ್ಲಿ. ಈ ಸರ್ಕಾರವೇ ರಾಜ್ಯಕ್ಕೆ ಹೊರೆ. ರಾಜ್ಯದ ಜನ ಈ ಸರ್ಕಾರದ ಕಾಂಗ್ರೆಸ್ನ ಹೊರೆ ಇಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರೆ. ರಾಜ್ಯದ ನೀವು ಗ್ಯಾರಂಟಿ ಇದು ರಾಜ್ಯಕ್ಕೆ ಹೊರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ. ಈ ಕಾಂಗ್ರೆಸ್ಸೇ ರಾಜ್ಯಕ್ಕೆ ಹೊರೆ ಆಗಿದೆ. ನಿಮ್ಮ ಕಾಂಗ್ರೆಸ್ನ ಹೊರೆಯನ್ನು ಇಳಿಸ್ಕೊಳ್ಳೋದಕ್ಕೆ ಜನ ಆಲೋಚನೆ ಮಾಡ್ತಿದ್ದಾರೆ. ಅದ್ರ ಕರ್ಮ ಏನು ಮಾಡ್ತೀರಿ, 2 ವರ್ಷ ಅನುಭವಿಸಲೇಬೇಕು. ಸರ್, ನಿರುದ್ಯೋಗಿಗಳು ಈಗ 1 ವಾರದ ಗಡುವು ಕೊಟ್ಟಿದ್ದಾರೆ. 1 ವಾರದೊಳಗಾಗಿ ಸರ್ಕಾರ ಯಾವುದೇ ನೇಮಕಾತಿ ಪ್ರಕ್ರಿಯೆ ಆರಂಭಿಸದೆ ಹೋದರೆ ನಾವು ಧಾರವಾಡದಿಂದ ಬೆಂಗಳೂರಿಗೆ ಪಾದಯಾತ್ರೆ ಬರ್ತೀವಿ ಅಂತ ಹೇಳಿದ್ದಾರೆ. BJP ಕೂಡ ಬೆಂಬಲ ಕೊಟ್ಟಿದ್ದಾರೆ. ಈಗ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ 2,84,000 ಹುದ್ದೆಗಳು ಖಾಲಿ ಇದ್ದಾವೆ ಅಂಥೇಳಿ. ಹೇಳಿ ಯಾವಾಗ ಭರ್ತಿ ಮಾಡ್ತೀರಿ ಅಂಥೇಳಿ. ಮತ್ತು ನಿಮ್ಮ ಖಜಾನೆ ತುಂಬಿ ತುಳುಕ್ತಾ ಇದೆ ಅಂತ ಬೇರೆ ಹೇಳಿದ್ದೀರಿ. ನಿಮ್ಮಷ್ಟು ಅನುಭವಿ ಹಣಕಾಸು ಸಚಿವರು ಇನ್ನೊಬ್ಬರು ಇಲ್ಲ. ಇದೆಲ್ಲವೂ ನಿಮಗಿರೋ ಹೆಗ್ಗಳಿಕೆ. ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಪ್ರಖ್ಯಾತಿಯೂ ನಿಮ್ಮದೇ. ಇಷ್ಟೆಲ್ಲ ಆದಮೇಲೆ ಹುದ್ದೆ ಭರ್ತಿ ಮಾಡ್ಕೊಳ್ಳೋಕ್ಕೆ ಯಾವ ತಡೆಯಾಜ್ಞೆ ಇದೆ ಹೇಳಿ. ಯಾವ ದೇವ್ರ ಹತ್ರ ಕೇಳಿ ನಿಮಗೆ ಕ್ಲಿಯರೆನ್ಸ್ ಕೊಡಿಸ್ಬೇಕು ಹೇಳಿ. ಹಾಂ, ಒಳ ಮೀಸಲಾತಿ ಗೊಂದಲ ನೀವು ಇಟ್ಟಿರೋದು, ನೀವು ಜೀವಂತ ಇಟ್ಟಿರೋದು ಒಳ ಮೀಸಲಾತಿ ಗೊಂದಲವನ್ನು. ನೀವು ಜೀವಂತ ಇಟ್ಟಿರೋದು ಒಳ ಮೀಸಲಾತಿ ಗೊಂದಲದಲ್ಲಿ ನಿಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಒಳ ಮೀಸಲಾತಿ ಗೊಂದಲವನ್ನು ಜೀವಂತವಾಗಿ ಇಟ್ಟಿದ್ದೀರಿ. ಹಾವು ಸಾಯಬಾರ್ದು, ಕೋಲು ಮರಿಬಾರ್ದು ಅನ್ನುವಂಥ ಒಂದು ಸೂತ್ರವನ್ನು ನೀವು ಅನುಸರಿಸಿದ್ರಿಂದ ಈ ಗೊಂದಲ. ನಿಮಗೆಲ್ಲಿದೆ ಸ್ಪಷ್ಟತೆ ಹೇಳಿ. ನಿಮಗೆ ಸ್ಪಷ್ಟತೆ ಇದ್ದರೆ ನಿಮ್ಗೆ ಹೇಳಿ. ಈಗ ನೀವು ತೀರ್ಮಾನ ಮಾಡಿದ್ರಲ್ಲ, ಯಾವುದ್ರ ಮೇಲೆ ತೀರ್ಮಾನ ಮಾಡಿದ್ರಿ? ನೀವು ಸದಾಶಿವ ಆಯೋಗದ ವರದಿ ಮೇಲೆ ತೀರ್ಮಾನ ಮಾಡಿದ್ರೋ, ಅಥವಾ ಮಾಧುಸ್ವಾಮಿಯವರ ರಿಪೋರ್ಟ್ ಮೇಲೆ ತೀರ್ಮಾನ ಮಾಡಿದ್ರೋ, ಅಥವಾ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ಮೇಲೆ ತೀರ್ಮಾನ ಮಾಡಿದ್ರೋ? ಯಾವುದ್ರ ಮೇಲೆ ತೀರ್ಮಾನ ಮಾಡಿದ್ರಿ ಹೇಳಿ. ನಿಮಗೆ ಜಸ್ಟಿಫಿಕೇಷನಿಗೆ ಏನಾದ್ರು ಬೇಕಲ್ಲ. ಯಾವುದ್ರ ಮೇಲೆ ನಿಮ್ಮ ತೀರ್ಮಾನ ಆಗಿದೆ ಅನ್ನೋದು ಸ್ಪಷ್ಟಪಡಿಸಿ. ಇದೆಲ್ಲವೂ ನೀವು ಸೃಷ್ಟಿ ಮಾಡಿರೋ ಗೊಂದಲ. ನಿಮಗೆ ಉಳಿದಿದ್ದೆಲ್ಲದಕ್ಕೂ ನೇರ ದಿಟ್ಟ. ಆದರೆ ನೀವು ಉದ್ಯೋಗ ನೇಮಕ ಮಾಡಬೇಕಾದ್ರೆ ಸಬ್ಬು ಬೀಳ್ತೀರಿ, ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ಸಬ್ಬು ಬೀಳ್ತೀರಿ. ಯಾವ ಸೀಮೆ ಸಮಾಜವಾದ ಹೇಳಿ. ಅಂಗನವಾಡಿ ಮಕ್ಕಳಿಗೆ 50 ಪೈಸೆ ಕೊಡೋದು ಸಮಾಜವಾದಿ ನೀತಿನಾ? ಔಷಧಿ ಮಾತ್ರೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಳಿ ಅಂತ ಹೇಳೋ ಸಮಾಜವಾದಿ ನೀತಿನಾ? ಸಮಾಜವಾದಿಗಳೆಲ್ಲ ಏನಾರು ನಿಮ್ಮ ನೀತಿ ಕೇಳಿದರೆ ಅವರು ಸಮಾಜವಾದದ ಹೆಸರೇಳಕ್ಕೆ ತಯಾರಿರ್ತಿರಲಿಲ್ಲ. ನೈಜ ವಾದಿಗಳಿದ್ದರೆ ನೀವು ಅವ್ರು ವಾರಸುದಾರರು ಅಂತ ಅಂದ್ಕೊಂಡಿದ್ರೆ ಆತ್ಮಹತ್ಯೆ ಮಾಡ್ಕೊಂಬಿಡೋರು.